ಹಲೋ ಮಕ್ಕಳೇ, ನಾನು ಇವಾಗಲೇ ಹೇಳಿದಂಗೆ ಕೆಲವೊಂದು ವೈವಾ ಕ್ವೆಶ್ಚನ್ಸ್ ಹೆಂಗಿರುತ್ತೆ ಅಂಡ್ ಆನ್ಸರ್ ಯಾವ ತರ ಹೇಳಬೇಕು ಅನ್ನೋದನ್ನ ಒಂದು ವಿಡಿಯೋ ಮಾಡ್ತೀನಿ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ವೈವಾ ಕ್ವೆಶ್ಚನ್ಸ್ ಯಾವ ತರ ಇರುತ್ತೆ ಅಂಡ್ ನೀವು ಯಾವ ತರ ಸೊಲ್ಯೂಷನ್ ಹೇಳಬೇಕು ಅನ್ನೋದನ್ನ ಹೇಳಿಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಅಂಡ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಸೊ ವೈವಾ ಕ್ವಶನ್ಸ್ ಯಾವ ತರ ಇರುತ್ತೆ ಅಂಡ್ ನಾವು ಏನ್ ಆನ್ಸರ್ ಕೊಡ್ಬೇಕಾಗತ್ತೆ ಅಂತ ಹೇಳೋದಾದ್ರೆ, ನಿಮ್ಗೆ ವೈವಾಕ್ಕೆ 4 ಮಾರ್ಕ್ಸ್ ಇರುತ್ತೆ. ಅಂಡ್ ನಿಮ್ಮ ವೈವಾ ಕ್ವಶನ್ಸ್ ಯಾವ ತರ ಇರುತ್ತೆ ಅಂದ್ರೆ, ನಿಮಗೆ ಯಾವ ಒಂದು ಎಕ್ಸ್ಪೆರಿಮೆಂಟ್ ಬಂದಿರುತ್ತಲ್ವಾ ಆ ದಿನ, ಅದಕ್ಕೆ ರಿಲೇಟೆಡ್, ಅದಕ್ಕೆ ಸಂಬಂಧಿಸಿದ ಕ್ವಶನ್ಸ್ ಗಳಷ್ಟೇ ಕೇಳಬೇಕು ಅಂತೇಳಿ ರೂಲ್ಸ್ ಇದೆ. ನೀವು 4ಕ್ಕೂ ಆನ್ಸರ್ ಮಾಡ್ತೀರಾ ಅಂದ್ರೆ ನಿಮಗೆ 4 ಮಾರ್ಕ್ಸ್ ಸಿಗತ್ತೆ. ಇಲ್ಲ ನೀವು ಮಾಡ್ತಾ ಇಲ್ಲ ಅಂದ್ರೆ ನಾವು ಮತ್ತೆ ಮತ್ತೆ ಕ್ವಶನ್ಸ್ ಕೇಳ್ತೀವಿ. ನಮಗೊಂದು ಎಷ್ಟು ಪೇಷನ್ಸ್ ಇರುತ್ತೋ ಅಷ್ಟು ನಿಮ್ಗೆ ಕ್ವಶನ್ಸ್ ಕೇಳ್ತಾ ಹೋಗ್ತೀವಿ. ಅದರಲ್ಲಿ ನೀವು ಹೇಳಿರೋ ಬೆಸ್ಟ್ 4 ಅನ್ನ ತಗೊಳ್ತೀವಿ. ಇಲ್ಲಪ್ಪ ನನಗೆ ಏನೂ ಗೊತ್ತೇ ಇಲ್ಲ, ನಾನು ಏನೂ ಆನ್ಸರ್ ಮಾಡ್ತಾ ಇಲ್ಲ ಅಂದ್ರೆ ನಿಮಗೆ 4 ಮಾರ್ಕ್ಸ್ ಕೊಡಕ್ ಆಗೋದಿಲ್ಲ. ಬಟ್ ಇಲ್ಲ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಏನ್ ಹೇಳ್ತೀರಾ ಅದ್ರ ಮೇಲೆ ನಿಮ್ಗೆ ಎಕ್ಸಾಮಿನರ್ ಮಾರ್ಕ್ಸ್ ಕೊಡ್ತಾರೆ. ಓಕೆ, ಕೆಲವೊಂದು ಸ್ಟೂಡೆಂಟ್ಸ್ ಯಾವ ತರ ಇರ್ತಾರೆ ಅಂದ್ರೆ, ಚೆನ್ನಾಗಿ ಏನಿದೆ ಅದನ್ನ ಅದೇ ತರ ಓದ್ಕೊಂಡ್ ಬರ್ತಾರೆ, ಎಲ್ಲಾನು ನೀಟಾಗಿ ಓದಿ ಬರ್ತಾರೆ, ಎಕ್ಸ್ಪೆರಿಮೆಂಟು ನೀಟಾಗಿ ಮಾಡ್ತಾರೆ, ವೈವಾ ಕೇಳಿದಾಗ್ಲೂ ನೀಟಾಗಿ ಆನ್ಸರ್ ಕೊಡ್ತಾರೆ. ಸೊ ಅವರಿಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಔಟ್ ಆಫ್ ಔಟೇ ಬಂದ್ಬಿಡುತ್ತೆ. ಇದು ಒಂದು ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಆದ್ರೆ, ಇನ್ನೊಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಅರ್ಧಂಬರ್ಧ ಓದೋದು, ಎಕ್ಸ್ಪೆರಿಮೆಂಟ್ ಅರ್ಧಂಬರ್ಧ ಓದೋದು, ಓವರ್ ಕಾನ್ಫಿಡೆನ್ಸ್ ಇರುತ್ತೆ ಅವರಿಗೆ. ನಾನ್ ಮಾಡ್ತೀನಿ, ನಂಗೆ ಗೊತ್ತು ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್, ನೆಗ್ಲಿಜೆನ್ಸಿ. ವೈವಾನು ಅಷ್ಟೇ ನೀಟಾಗಿ ಆನ್ಸರ್ ಮಾಡಲ್ಲ, ಅದಕ್ಕೆ ಇದನ್ನ ಕೇಳಿದಾಗ ಅದನ್ನ ಆನ್ಸರ್ ಮಾಡೋದು, ಅದಕ್ಕೆ ಇದನ್ನ ಆನ್ಸರ್ ಮಾಡಿ ಕನ್ಫ್ಯೂಷನ್ ಮಾಡ್ಕೊಂಡು ಬಿಡೋದು, ಕರೆಕ್ಟ್ ಆಗಿ ಮಾಡೋದೇ ಇಲ್ಲ. ಇದು ಇನ್ನೊಂದು ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಆದ್ರೆ. ಇನ್ನೊಂದು ಕ್ಯಾಟಗರಿ ಹೆಂಗಿರುತ್ತೆ ಅಂದ್ರೆ, ಹೇಳಿರ್ತೀವಿ 12 ಎಕ್ಸ್ಪೆರಿಮೆಂಟ್ ಆದ್ರೂ ಓದ್ಕೊಂಡ್ ಬನ್ನಿ ಅಂದ್ಬಿಟ್ಟು, ಅದ್ರಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ 10 ಅಥವಾ 8 ಎಕ್ಸ್ಪೆರಿಮೆಂಟ್ ಅಷ್ಟೇ ಓದ್ಕೊಂಡ್ ಬರೋದು. ಆಮೇಲೆ ಎಷ್ಟೊಂದು ಅರೋಗೆನ್ಸ್ ಅಥವಾ ಅರೋಗೆಂಟ್ ಅಥವಾ ಏನಂತೀರಾ ಕಾನ್ಫಿಡೆನ್ಸ್ ಇದ್ದು ಲೆಕ್ಚರರ್ಸ್ಗೆ ವಾದ ಮಾಡೋದು, ನಾನು ಈ ಒಂದು ಎಕ್ಸ್ಪೆರಿಮೆಂಟ್ ಓದೇ ಇಲ್ಲ, ನನಗೆ ಚೇಂಜ್ ಆಫ್ ಎಕ್ಸ್ಪೆರಿಮೆಂಟ್ ಕೊಡಿ ಅಂತೇಳಿ. ಆ ಆಪ್ಷನ್ ಇರೋದೇ ಇಲ್ಲ ಮಕ್ಕಳೇ, ನಿಮ್ಗೆ ಏನ್ ಹೇಳಿರ್ತಾರೋ ಅಷ್ಟು ಓದ್ಬೇಕಾಗತ್ತೆ. ಇದು ಒಂದು ಕ್ಯಾಟಗರಿ ಮಕ್ಕಳಾದ್ರೆ. ಇನ್ನೊಂದು ಕ್ಯಾಟಗರಿ ಮಕ್ಕಳು ಹೆಂಗಿರ್ತಾರೆ ಅಂದ್ರೆ, ಯಾಕೋ ನಾನು ಈ ಒಂದು ಇದಕ್ಕೆ ಸೆಟ್ಟೇ ಅಲ್ಲ ಅನ್ಸುತ್ತೆ ಅಂದ್ಬಿಟ್ಟು ಏನು ಓದೋದೇ ಇಲ್ಲ. ಈ ಏನ್ ಎಕ್ಸ್ಪೆರಿಮೆಂಟ್ ಏನ್ ಪ್ರಾಕ್ಟಿಕಲ್ ಇದೆಯಲ್ವಾ, ಇದು ನನಗೆ ಸಂಬಂಧಿಸಿದ್ದೇ ಅಲ್ಲ ಅನ್ನುವ ಹಾಗೆ ಒಂದು ಧೋರಣೆ ಅವರಿಗೆ. ಏನೇನು ಓದದೆ